ನ್ಯಾಯ ಈ ಪದ ಕೇಳಿದಾಗ ನಮ್ಮ ತಲೆಗೆ ಏನ್ ಬರುತ್ತೆ? ಎಲ್ಲರನ್ನೂ ಒಂದೇ ತಕ್ಕಡಿಯಲ್ಲಿ ತೂಗೋದು ನ್ಯಾಯನಾ? ಅಥವಾ ಕೆಲವರಿಗೆ ಐತಿಹಾಸಿಕವಾಗಿ ಅನ್ಯಾಯ ಆಗಿರೋದ್ರಿಂದ ಅವರಿಗೆ ಸ್ವಲ್ಪ ಹೆಚ್ಚಿಗೆ ಅವಕಾಶ ಕೊಡೋದು ನ್ಯಾಯನಾ? ಇದು ತುಂಬಾನೇ ಕನ್ಫ್ಯೂಸಿಂಗ್ ಅಲ್ವಾ? ಬನ್ನಿ, ನಮ್ಮ ಭಾರತದ ಸಂವಿಧಾನ ಈ ದೊಡ್ಡ ವಿರೋಧಾಭಾಸವನ್ನ ಹೇಗೆ ನಿಭಾಯಿಸಿದೆ ಅಂತ ಈ ವಿಶ್ಲೇಷಣೆಯಲ್ಲಿ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಇದು ಬರೀ ಸುಮ್ಮನೆ ಚರ್ಚೆ ಮಾಡೋ ವಿಷಯ ಅಲ್ಲ. ನಮ್ಮ ಸಂವಿಧಾನದ ಹೃದಯದಲ್ಲೇ ಈ ಪ್ರಶ್ನೆ ಇದೆ. ನಿಜವಾದ ಸಮಾನತೆ ಅಂದ್ರೆ ಏನು? ಎಲ್ಲರನ್ನೂ ಒಂದೇ ರೀತಿ ನೋಡೋದಾ ಅಥವಾ ಕೆಲವರಿಗೆ ಮುನ್ನಡೆ ನೀಡಬೇಕಾ? ನಮ್ಮ ಸಂವಿಧಾನ ರಚನೆ ಮಾಡಿದವರು ಈ ಎರಡೂ ವಿಚಾರಗಳ ನಡುವೆ ಒಂದು ಅದ್ಭುತವಾದ ಬ್ಯಾಲೆನ್ಸ್ ತರಲು ಹೇಗೆ ಪ್ರಯತ್ನಿಸಿದ್ದಾರೆ ಅಂತ ಈಗ ನಾವು ಸ್ವಲ್ಪ ಆಳವಾಡಿ ನೋಡೋಣ ಬನ್ನಿ. ಸರಿ, ಹಾಗಾದ್ರೆ ನಮ್ಮ ಇವತ್ತಿನ ಈ ಪಯಣದಲ್ಲಿ ನಾವು ಈ 5 ಮುಖ್ಯ ವಿಷಯಗಳನ್ನು ನೋಡಲಿದ್ದೇವೆ. ಸಮಾನತೆಯ ಮೂಲಭೂತ ಭರವಸೆಯಿಂದ ಶುರು ಮಾಡಿ ಸ್ವಾತಂತ್ರ್ಯದ ಮೇಲಿನ ಮಿತಿಗಳ ತನಕ ಒಂದೊಂದಾಗಿ ಎಲ್ಲವನ್ನೂ ಬಿಡಿಸಿ ನೋಡೋಣ. ಮೊದಲನೇ ಭಾಗ, ಸಮಾನತೆ ಮೂಲಭೂತ ಭರವಸೆ. ಸಂವಿಧಾನದ ಅಡಿಪಾಯವೇನು ಅಂತ ನೋಡೋಣ. ಹೌದು, ಇದು ಸಂವಿಧಾನ ಪ್ರತಿಯೊಬ್ಬ ಪ್ರಜೆಗೂ ಕೊಡುವ ತಾರತಮ್ಯ ಮಾಡಬಾರ್ದು ಅನ್ನೋ ಒಂದು ಗ್ಯಾರಂಟಿ. ನೋಡಿ, ನಮ್ಮ ಸಂವಿಧಾನದ ಅಡಿಪಾಯವೇ ಸಮಾನತೆ. ಅದಕ್ಕೆ ಆರ್ಟಿಕಲ್ 15 ಮತ್ತು 16 ತುಂಬಾನೇ ಮುಖ್ಯ. ಆರ್ಟಿಕಲ್ 15 ಏನ್ ಹೇಳುತ್ತೆ ಅಂದ್ರೆ, ಧರ್ಮ, ಜನಾಂಗ, ಜಾತಿ, ಲಿಂಗ ಅಥವಾ ಹುಟ್ಟಿದ ಜಾಗ ಈ ಯಾವುದೇ ಕಾರಣ ಇಟ್ಕೊಂಡು ಸರ್ಕಾರ ತಾರತಮ್ಯ ಮಾಡೋ ಹಾಗೆ ಇಲ್ಲ. ಹಾಗೇನೆ ಆರ್ಟಿಕಲ್ 16 ಸರ್ಕಾರಿ ಉದ್ಯೋಗದಲ್ಲಿ ಎಲ್ಲರಿಗೂ ಸಮಾನ ಅವಕಾಶ ಕೊಡಬೇಕು ಅಂತ ಖಚಿತಪಡಿಸುತ್ತೆ. ಸೊ ಇದೊಂದು ಕ್ಲಿಯರ್ ಆದ ರೂಲ್ ಅಲ್ವಾ? ತಾರತಮ್ಯಕ್ಕೆ ನೋ ಎಂಟ್ರಿ. ಆದ್ರೆ ಒಂದು ನಿಮಿಷ, ಕಾಗದದ ಮೇಲೆ ಎಲ್ಲವೂ ಸರಿ ಇರುತ್ತೆ. ಆದರೆ ರಿಯಲ್ ಲೈಫ್, ನಮ್ಮ ಸಮಾಜದಲ್ಲಿ ಐತಿಹಾಸಿಕವಾಗಿ ನಡೆದಿರೋ ಅನ್ಯಾಯಗಳ ಕಥೆ ಏನು? ಅದಕ್ಕೂ ಇದಕ್ಕೂ ದೊಡ್ಡ ಗ್ಯಾಪ್ ಇದೆ ಅಲ್ವಾ? ಇಷ್ಟೇ, ಈ ಗ್ಯಾಪ್ ತುಂಬೋಕೆ ನಮ್ಮ ಸಂವಿಧಾನ ಒಂದು ಸ್ಪೆಷಲ್ ಟೂಲ್ ಬಳಸುತ್ತೆ. ಅದನ್ನೇ ಪ್ರೊಟೆಕ್ಟಿವ್ ಡಿಸ್ಕ್ರಿಮಿನೇಷನ್ ಅಥವಾ ರಕ್ಷಣಾತ್ಮಕ ತಾರತಮ್ಯ ಅಂತ ಕರೆಯೋದು. ಬನ್ನಿ, ಇದ್ರ ಬಗ್ಗೆನೇ ಈಗ ಮಾತಾಡೋಣ. ಹಾಗಾದ್ರೆ ಏನಿದು ರಕ್ಷಣಾತ್ಮಕ ತಾರತಮ್ಯ? ಸಿಂಪಲ್ ಆಗಿ ಹೇಳೋದಾದ್ರೆ, ಇದು ನಮ್ಮ ಸಂವಿಧಾನದ ಆರ್ಟಿಕಲ್ 15(4) ಮತ್ತು 16(4) ನಿಯಮಗಳು. ಇವು ಸರ್ಕಾರಕ್ಕೆ ಐತಿಹಾಸಿಕವಾಗಿ ಹಿಂದುಳಿದಿರೋ ಸಮುದಾಯಗಳ ಏಳಿಗೆಗಾಗಿ ಮೀಸಲಾತಿಯಂತಹ ವಿಶೇಷ ಕ್ರಮಗಳನ್ನು ತಗೊಳ್ಳೋಕೆ ಅಧಿಕಾರ ಕೊಡುತ್ತೆ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ್ದೇನೆಂದ್ರೆ, ಇದು ಸಮಾನತೆಗೆ ವಿರುದ್ಧ ಅಲ್ಲ, ಬದಲಿಗೆ ನಿಜವಾದ ಸಮಾನತೆಯನ್ನ ಬಳಸೋ ಒಂದು ವಿಧಾನ. ಅಂದ್ರೆ ರೇಸ್ ಶುರುವಾಗೋಕ್ಕೂ ಮುಂಚೆ ಎಲ್ಲರನ್ನೂ ಸ್ಟಾರ್ಟಿಂಗ್ ಲೈನ್ಗೆ ತಂದು ನಿಲ್ಸೋ ಹಾಗೆ. ಇಲ್ನೋಡಿ, ಆರ್ಟಿಕಲ್ 15 ಮತ್ತು 16 ಎರಡೂ ಮೀಸಲಾತಿ ಬಗ್ಗೆ ಮಾತಾಡಿದ್ರು. ಅವುಗಳ ಮಧ್ಯೆ ಕೆಲವು ಇಂಟ್ರೆಸ್ಟಿಂಗ್ ವ್ಯತ್ಯಾಸಗಳಿವೆ. ಆರ್ಟಿಕಲ್ 15ರ ಸ್ಕೋಪ್ ಇದೆಯಲ್ಲ, ಅದು ದೊಡ್ಡದು. ಎಲ್ಲಾ ತರಹದ ತಾರತಮ್ಯವನ್ನ ಅದು ಕವರ್ ಮಾಡುತ್ತೆ. ಮತ್ತೆ ಹಿಂದುಳಿದ ವರ್ಗ ಅಂತ ಗುರುತಿಸೋಕೆ ಅದು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಎರಡೂ ಅಂಶಗಳನ್ನು ನೋಡುತ್ತೆ. ಆದರೆ ಆರ್ಟಿಕಲ್ 16 ಸ್ಪೆಸಿಫಿಕ್ ಆಗಿ ಸರ್ಕಾರಿ ಉದ್ಯೋಗಕ್ಕೆ ಸಂಬಂಧಿಸಿದ್ದು. ಹಾಗಾಗಿ ಅದು ಮುಖ್ಯವಾಗಿ ಸಾಮಾಜಿಕವಾಗಿ ಹಿಂದುಳಿದಿರೋದನ್ನ ಪರಿಗಣಿಸುತ್ತೆ. ಇದು ತುಂಬಾನೇ ಸಂಘ ವ್ಯತ್ಯಾಸ, ಆದರೆ ಬಹಳ ಮುಖ್ಯವಾದದ್ದು. ಸರಿ, ಈ ತರಹ ವಿಶೇಷ ಅವಕಾಶಗಳನ್ನ ಕೊಡೋಕೆ ಸರ್ಕಾರಕ್ಕೆ ಪವರ್ ಇದೆ, ಸರಿ. ಆದ್ರೆ ಅದಕ್ಕೇನಾದ್ರೂ ಲಿಮಿಟ್ಸ್ ಇಲ್ವಾ? ಮನ್ಸಿಗೆ ಬಂದಾಗೆ ಮಾಡೋಕ್ಕಾಗುತ್ತಾ? ಖಂಡಿತ ಇಲ್ಲ. ನಮ್ಮ ನ್ಯಾಯಾಂಗ ಈ ಪವರ್ಗೆ ಕೆಲವು ಗಾರ್ಡ್ ರೇಲ್ಸ್ ಅಂದ್ರೆ ಕೆಲವು ನಿಯಮಗಳನ್ನು ಹಾಕಿದೆ. ಯಾಕಂದ್ರೆ ಬ್ಯಾಲೆನ್ಸ್ ಇರಬೇಕಲ್ವಾ? ಅದರಲ್ಲಿ ಮೊದಲನೇ ಮತ್ತು ಬಹುಶಃ ಎಲ್ಲರಿಗೂ ಗೊತ್ತಿರೋ ನಿಯಮ ಈ ಸಂಖ್ಯೆ. ಹೌದು, 50%. ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂದ್ರೆ, ಒಟ್ಟು ಮೀಸಲಾತಿ ಸಾಮಾನ್ಯವಾಗಿ 50%ಗಿಂತ ಜಾಸ್ತಿ ಆಗ್ಬಾರ್ದು. ಯಾಕಂದ್ರೆ ಮೀಸಲಾತಿ ಅನ್ನೋದು ಒಂದು ವಿನಾಯಿತಿ, ಅಂದ್ರೆ ಎಕ್ಸೆಪ್ಷನ್. ಆ ಎಕ್ಸೆಪ್ಷನ್ ಮೂಲ ನಿಯಮವನ್ನೇ ಅಂದ್ರೆ ಸಮಾನತೆಯನ್ನೇ ಮುಳುಗಿಸ್ಬಿಡಬಾರ್ದು. ಅದಕ್ಕೋಸ್ಕರ ಈ ಬ್ಯಾಲೆನ್ಸ್. ಇನ್ನು ಎರಡನೇ ಮುಖ್ಯವಾದ ನಿಯಮ ಅಂದ್ರೆ ಕ್ರೀಮಿ ಲೇಯರ್ ಅಥವಾ ಕೆನೆ ಪದರ ಕಾನ್ಸೆಪ್ಟ್. ಇದರ ಐಡಿಯಾ ತುಂಬಾನೇ ಸಿಂಪಲ್. ಒಂದು ಹಿಂದುಳಿದ ಸಮುದಾಯದಲ್ಲೇ ಯಾರಾದ್ರೂ ಆರ್ಥಿಕವಾಗಿ ಸಾಮಾಜಿಕವಾಗಿ ತುಂಬಾನೇ ಮುಂದುವರೆದಿದ್ರೆ ಅವರನ್ನೇ ಆ ಸಮುದಾಯದ ಕೆನೆ ಅಂತ ಪರಿಗಣಿಸಲಾಗುತ್ತೆ. ಮೀಸಲಾತಿಯ ಲಾಭ ಅವರಿಗೆ ಸಿಗೋ ಬದಲು ಅದೇ ಸಮುದಾಯದಲ್ಲಿರೋ ಇನ್ನೂ ನಿಜವಾಗ್ಲೂ ಕಷ್ಟದಲ್ಲಿರೋ ಜನರಿಗೆ ಸಿಗ್ಬೇಕು ಅನ್ನೋದೇ ಇದರ ಉದ್ದೇಶ. ಸರಿ, ಇಷ್ಟೊತ್ತು ನಾವು ನಿಯಮಗಳ ಬಗ್ಗೆ ಮಾತಾಡಿದ್ವಿ. ಈಗ ಒಂದು ಸನ್ನಿವೇಶ ನೋಡೋಣ. ಒಂದು ರಾಜ್ಯ ಸರ್ಕಾರ ಕಾಲೇಜ್ಗಳಲ್ಲಿ 68% ಸೀಟುಗಳನ್ನ ಹಿಂದುಳಿದ ವರ್ಗಗಳಿಗೆ ಮೀಸಲಿಡುತ್ತೆ. ಈಗ ಹೇಳಿ, ಇದು ಕಾನೂನು ಪ್ರಕಾರ ಸರಿನಾ ತಪ್ಪಾ? ಉತ್ತರ ಅಮಾನ್ಯ. ಯಾಕೆ ಅಮಾನ್ಯ? ಯಾಕಂದ್ರೆ ಮೊದಲನೇದಾಗಿ ಇದು 50% ಲಿಮಿಟ್ ಅನ್ನ ತುಂಬಾನೇ ಮೀರುತ್ತೆ. ಮತ್ತೆ ಪ್ರಸಿದ್ಧ ಬಾಲಾಜಿ ಕೇಸ್ನಲ್ಲಿ ಕೋರ್ಟ್ ಇದನ್ನೇ ಹೇಳಿದ್ದು, ವಿನಾಯಿತಿ ಮೂಲ ನಿಯಮವನ್ನೇ ಬುಡಮೇಲು ಮಾಡೋ ಹಾಗೆ ಇರಬಾರ್ದು ಅಂತ. ಅಷ್ಟೇ ಅಲ್ಲ, ಇದನ್ನ ಸಂವಿಧಾನದ ಮೇಲಿನ ವಂಚನೆ ಅಂತಾನೂ ಕೋರ್ಟ್ ಹೇಳಿತ್ತು, ಅಷ್ಟು ಸ್ಟ್ರಾಂಗ್ ಆಗಿ. ಸರಿ, ಇಷ್ಟೊತ್ತು ನಾವು ಬ್ಯಾಲೆನ್ಸ್, ಮಿತಿ, ನಿಯಮಗಳು ಅಂತ ಮಾತಾಡಿದ್ವಿ.
ಆದರೆ ಸಂವಿಧಾನದಲ್ಲಿ ಒಂದು ವಿಷಯ ಇದೆ. ಅದಕ್ಕೆ ಯಾವುದೇ ಬ್ಯಾಲೆನ್ಸ್ ಇಲ್ಲ, ಯಾವುದೇ ಎಕ್ಸೆಪ್ಷನ್ ಇಲ್ಲ. ಅದೊಂದು ಮುರಿಯಲಾಗದ ಸಾಮಾಜಿಕ ಆದೇಶ. ಅದೇ ಆರ್ಟಿಕಲ್ 17. ಈ ಸ್ಲೈಡ್ನಲ್ಲಿರೋ ಸಾಲುಗಳನ್ನು ನೋಡಿ. ಅಸ್ಪೃಶ್ಯತೆಯನ್ನು ನಿರ್ಮೂಲನೆ ಮಾಡಲಾಗಿದೆ ಮತ್ತು ಅದರ ಯಾವುದೇ ರೂಪದ ಆಚರಣೆಯನ್ನು ನಿಷೇಧಿಸಲಾಗಿದೆ. ಎಷ್ಟು ನೇರವಾದ ಮಾತು ಅಲ್ವಾ? ಇಲ್ಲಿ ಯಾವುದೇ ರಾಜಿ ಇಲ್ಲ, ಯಾವುದೇ ಮಾತುಕತೆ ಇಲ್ಲ. ಇದೊಂದು ಅಬ್ಸಲ್ಯೂಟ್ ಕಮಾಂಡ್ ಅಷ್ಟೇ. ಮತ್ತೊಂದು ಮುಖ್ಯವಾದ ವಿಷಯ ಅಂದ್ರೆ, ಇದು ಕೇವಲ ಸರ್ಕಾರಕ್ಕೆ ಅನ್ವಯಿಸೋ ನಿಯಮ ಅಲ್ಲ. ಇದು ಪ್ರತಿಯೊಬ್ಬ ಪ್ರಜೆಗೂ, ಅಂದ್ರೆ ಖಾಸಗಿ ವ್ಯಕ್ತಿಗಳಿಗೂ ಅನ್ವಯ ಆಗುತ್ತೆ. ಯಾರೇ ಆಗ್ಲಿ ಅಸ್ಪೃಶ್ಯತೆ ಆಚರಣೆ ಮಾಡಿದ್ರೆ ಅದು ಕಾನೂನು ಪ್ರಕಾರ ಶಿಕ್ಷಾರ್ಹ ಅಪರಾಧ. ಸೊ ಇದು ಬ್ಯಾಲೆನ್ಸ್ ಮಾಡೋ ಹಕ್ಕಲ್ಲ, ಬದಲಿಗೆ ಒಂದು ಸಂಪೂರ್ಣ ಆದೇಶ. ಸರಿ, ಸಮಾನತೆಯ ಬಗ್ಗೆ ನಾವು ನೋಡಿದ್ವಿ. ಈಗ ಸಂವಿಧಾನದ ಇನ್ನೊಂದು ಮಹತ್ವದ ಆಯಾಮ ಅಂದ್ರೆ ಸ್ವಾತಂತ್ರ್ಯದ ಕಡೆಗೆ ಹೋಗೋಣ. ಇಲ್ಲಿ ಕೂಡ ಒಂದು ಸೂಕ್ಷ್ಮವಾದ ಬ್ಯಾಲೆನ್ಸ್ ಇದೆ. ಅದರಲ್ಲಿ ಮುಖ್ಯವಾಗಿ ಬರೋದು ಆರ್ಟಿಕಲ್ 19. ಇದು ನಮಗೆಲ್ಲ 6 ಪ್ರಮುಖ ಸ್ವಾತಂತ್ರ್ಯಗಳನ್ನ ಕೊಡುತ್ತೆ. ಮಾತಾಡೋ ಸ್ವಾತಂತ್ರ್ಯ, ಶಾಂತಿಯುತವಾಗಿ ಸೇರೋ ಸ್ವಾತಂತ್ರ್ಯ, ಸಂಘ ಕಟ್ಟೋ ಸ್ವಾತಂತ್ರ್ಯ, ಹೀಗೆ ಭಾರತದಾದ್ಯಂತ ಓಡಾಡೋದು, ಎಲ್ಬೇಕಾದ್ರೂ ವಾಸ ಮಾಡೋದು ಮತ್ತು ನಮ್ಗೆ ಇಷ್ಟವಾದ ವೃತ್ತಿ ಮಾಡೋದು, ಇವೆಲ್ಲವೂ ಒಂದು ಪ್ರಜಾಪ್ರಭುತ್ವಕ್ಕೆ ಆಮ್ಲಜನಕದ ಹಾಗೆ. ಆದ್ರೆ ಈ ಸ್ವಾತಂತ್ರ್ಯಗಳಿಗೆ ಲಿಮಿಟ್ಸ್ ಇಲ್ವಾ? ಇಲ್ಲೇ ಒಂದು ದೊಡ್ಡ ಸಂಘರ್ಷ ಶುರುವಾಗೋದು. ಒಂದ್ ಕಡೆ ನಮ್ಮೆಲ್ಲರ ಸ್ವಾತಂತ್ರ್ಯ, ಇನ್ನೊಂದು ಕಡೆ ರಾಜ್ಯದ ಜವಾಬ್ದಾರಿ, ಅಂದ್ರೆ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡೋದು. ಈ ಎರಡರ ನಡುವಿನ ಸಂಘರ್ಷವನ್ನೇ ಸಂವಿಧಾನ ಬ್ಯಾಲೆನ್ಸ್ ಮಾಡುತ್ತೆ. ಹಾಗಾದ್ರೆ ಈ ನಿರ್ಬಂಧಗಳು ಹೇಗೆ ಕೆಲಸ ಮಾಡುತ್ತವೆ? ಮೊದಲಿಗೆ ನಮಗೆ ಸ್ವಾತಂತ್ರ್ಯ ಇದೆ, ಆದರೆ ಸರ್ಕಾರ ಕಾನೂನಿನ ಮೂಲಕ ಅದರ ಮೇಲೆ ನ್ಯಾಯಯುತ ನಿರ್ಬಂಧಗಳನ್ನ, ಅಂದ್ರೆ ರೀಸನಬಲ್ ರೆಸ್ಟ್ರಿಕ್ಷನ್ಸ್ ಹಾಕಬಹುದು. ಇಲ್ಲಿ ನ್ಯಾಯಯುತ ಅನ್ನೋ ಪದ ಬಹಳ ಮುಖ್ಯ. ಅಂದ್ರೆ ಮನ್ಸಿಗೆ ಬಂದ ಹಾಗೆ ನಿರ್ಬಂಧ ಹಾಕೋಕ್ಕಾಗಲ್ಲ. ದೇಶದ ಭದ್ರತೆ, ಸಾರ್ವಜನಿಕ ಸುವ್ಯವಸ್ಥೆ, ನೈತಿಕತೆ, ಹೀಗೆ ಸಂವಿಧಾನದಲ್ಲೇ ಹೇಳಿರುವ ನಿರ್ದಿಷ್ಟ ಕಾರಣಗಳಿಗಾಗಿ ಮಾತ್ರ ನಿರ್ಬಂಧ ಹೇರಬಹುದು. ಸರಿ, ಇದಕ್ಕೆ ಒಂದು ಉದಾಹರಣೆ ನೋಡೋಣ. ಒಬ್ಬ ವ್ಯಕ್ತಿಯನ್ನ ಅವರ ಇಚ್ಛೆಗೆ ವಿರುದ್ಧವಾಗಿ ರಾಷ್ಟ್ರಗೀತೆ ಹಾಡಲೇಬೇಕು ಅಂತ ಒತ್ತಾಯ ಮಾಡಬಹುದಾ? ಕಾನೂನುಬದ್ಧವಾಗಿದ್ದು ಸಾಧ್ಯನಾ? ಇದಕ್ಕೆ ಸುಪ್ರೀಂ ಕೋರ್ಟ್ ಹೇಳಿರೋ ಉತ್ತರ ಇಲ್ಲ. ಯಾಕಂದ್ರೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದ್ರೆ ಮಾತಾಡೋ ಹಕ್ಕು ಮಾತ್ರ ಅಲ್ಲ, ಮಾತಾಡದೆ ಸುಮ್ನೆರೋ ಹಕ್ಕು ಅದರಲ್ಲಿ ಸೇರಿದೆ. ಇದನ್ನೇ ಮೌನವಾಗಿರುವ ಹಕ್ಕು ಅಂತಾರೆ. ರಾಷ್ಟ್ರಗೀತೆಗೆ ಗೌರವ ಕೊಟ್ಟು ಶಾಂತವಾಗಿ ನಿಂತ್ರೆ ಸಾಕು. ಹಾಡ್ಲೇಬೇಕು ಅಂತ ಒತ್ತಾಯ ಮಾಡೋದು ಆರ್ಟಿಕಲ್ 19ರ ಉಲ್ಲಂಘನೆ ಆಗತ್ತೆ ಅಂತ ಕೋರ್ಟ್ ಹೇಳಿದೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಸಂವಿಧಾನ ಅನ್ನೋದು ಬರೀ ನಿಯಮಗಳ ಪುಸ್ತಕ ಅಲ್ಲ, ಅದೊಂದು ಸಾಮಾಜಿಕ ಬದಲಾವಣೆಗಿರೋ ಒಂದು ಪವರ್ಫುಲ್ ಟೂಲ್. ಹಾಗಾದ್ರೆ ಈ ಟೂಲ್ ತನ್ನ ಕೆಲಸವನ್ನ ಮುಗಿಸಿದೆ, ನಮ್ಮ ಸಮಾಜ ಈಗ ಸಮಾನವಾಗಿದೆ ಅಂತ ನಾವು ಯಾವಾಗ, ಹೇಗೆ ನಿರ್ಧಾರ ಮಾಡೋದು? ಇದು ನಮ್ಮೆಲ್ಲರನ್ನೂ ಆಳವಾಗಿ ಯೋಚನೆಗೆ ಹಚ್ಚುವಂಥ ಪ್ರಶ್ನೆ ಅಲ್ವಾ?